ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಈ ಬಾರಿ 2026ರಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನದ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಗಿದೆ. ಏನೆಂದರೆ ಜನವರಿ 14ನೇ ತಾರೀಕು ಬುಧವಾರದಂದು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕಾ ಅಥವಾ ಜನವರಿ 15ನೇ ತಾರೀಕು ಗುರುವಾರದಂದು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕಾ ಅನ್ನುವಂಥದ್ದು. ಈ ಮಕರ ಸಂಕ್ರಾಂತಿ ಹಬ್ಬ ಅಂದರೇನೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ದಿನ. ಅಂದರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ. ಆ ದಿನದಂದು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು, ಸಂಕ್ರಾಂತಿ ಹಬ್ಬದ ಪೂಜೆಯನ್ನು ಕೂಡ ಮಾಡ್ತೀವಿ. ಕೆಲವೊಂದು ಕಡೆ ಈ ಬಾರಿ ಜನವರಿ 14ನೇ ತಾರೀಕು ಬುಧವಾರದಂದು ಮಕರ ಸಂಕ್ರಾಂತಿ ಹಬ್ಬ ಅಂತ ಬಂದಿದೆ. ಆದರೆ ನಾವು ಈ ಬಾರಿ 2026ರಲ್ಲಿ ಜನವರಿ 15ನೇ ತಾರೀಕು ಗುರುವಾರದಂದು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಏಕೆಂದರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಮಯ ಬಂದು ಜನವರಿ 14ನೇ ತಾರೀಕು ಬುಧವಾರ ಮಧ್ಯಾಹ್ನ 3:13 ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆ ದಿನ ಮಕರ ಸಂಕ್ರಾಂತಿ. ಆದರೆ ಆ ದಿನದಂದೇ ಜನವರಿ 14ನೇ ತಾರೀಕು ಬುಧವಾರದಂದೇ ಏಕಾದಶಿ ಬಂದಿರುವುದರಿಂದ ನಾವು ಅವತ್ತಿನ ದಿವಸ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬಾರ್ದು. ಹಾಗಾಗಿ ಜನವರಿ 15ನೇ ತಾರೀಕು ಗುರುವಾರದಂದು ನಾವು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಸೂರ್ಯೋದಯದಲ್ಲಿ ಸ್ನಾನವನ್ನು ಮಾಡಿ ನಾವು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಜನವರಿ 14 ಬುಧವಾರ ಮಧ್ಯಾಹ್ನದ ಮೇಲೆ ನಮಗೆ ಸಂಕ್ರಾಂತಿ ಬಂದಿರೋದ್ರಿಂದ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯೋದಯದಲ್ಲಿ ಸ್ನಾನ ಮಾಡಿದ ಹಾಗೆ ಆಗೋದಿಲ್ಲ. ಹಾಗಾಗಿ ಮಧ್ಯಾಹ್ನದ ನಂತರ ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡೋದಕ್ಕಾಗೋದಿಲ್ಲ. ಸೊ ನಾವು ಜನವರಿ 15ರಂದು ಗುರುವಾರದಂದು ಬೆಳಗ್ಗೆನೆ ಸೂರ್ಯೋದಯದಲ್ಲಿ ಸ್ನಾನವನ್ನು ಮಾಡಿ, ಸೂರ್ಯೋದಯದ ನಂತರ ಸ್ನಾನವನ್ನು ಮಾಡಿ ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಸೊ ಯಾವುದೇ ಗೊಂದಲವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜನವರಿ 14ನೇ ತಾರೀಕು ಬುಧವಾರದಂದು ಏಕಾದಶಿ ಬಂದಿರುವ ಕಾರಣದಿಂದ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಅವತ್ತಿನ ದಿವಸ ಮಾಡೋದಕ್ಕೆ ಆಗಲ್ಲ. ಹಾಗೆಯೇ ಮಧ್ಯಾಹ್ನದ ನಂತರ ನಮಗೆ ಸೂರ್ಯನು ಧನು ರಾಶಿಗೆ ಮಕರ ರಾಶಿಗೆ ಪ್ರವೇಶ ಮಾಡುವ ಸಮಯ ಆಗಿರೋದ್ರಿಂದ ಮಧ್ಯಾಹ್ನದ ನಂತರ ಕೂಡ ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಜನವರಿ 15 ಗುರುವಾರದಂದು ನಾವು ಈ ಬಾರಿ 2026ರಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಈ ಮಕರ ಸಂಕ್ರಾಂತಿ ಹಬ್ಬದವನ್ನ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಒಂದೊಂದು ಹೆಸರಿನಿಂದ, ವಿವಿಧ ಹೆಸರುಗಳಿಂದ ಈ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತದೆ. ತುಂಬಾನೇ ಒಂದು ಸಡಗರವಾದ ಹಬ್ಬ ಅಂತಾನೆ ಹೇಳ್ಬೋದು. ಹಾಗೆಯೇ ಈ ಮಕರ ಸಂಕ್ರಾಂತಿ ಹಬ್ಬದ ದಿನದಿಂದಲೇ ನಮಗೆ ಉತ್ತರಾಯಣವೂ ಕೂಡ ಪ್ರಾರಂಭವಾಗುತ್ತದೆ. ಹೀಗೆ ನಾನು ಈ ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.